ಬೀದರ್ನಲ್ಲಿ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಪಾಂಚಾಳ್ ಹೆಸರಲ್ಲಿ ಗುತ್ತಿಗೆದಾರ ಲೈಸೆನ್ಸ್ ಇಲ್ಲ ಅಂತ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಜಗನ್ನಾಥ್ ಟಿವಿ9ಗೆ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ದಾಖಲೆಗಳ ಪ್ರಕಾರ ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಅಲ್ಲ ಅಂತ ತಿಳಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ಸಚಿನ್ ಅಸಲಿಗೆ ಗುತ್ತಿಗೆದಾರನೇ ಅಲ್ಲ ಅಂತ ಗುತ್ತಿಗೆದಾರರ ಸಂಘದ ಬೀದರ್ ಘಟಕದ ವರದಿಯಲ್ಲಿ ಮಾಹಿತಿ ಇದೆ. ಏಕೆ ಹಣ ಪಡೆದ ಮತ್ತು ಕಪನೂರ್ಗೆ ಏಕೆ ಹಣ ಕೊಟ್ಟ ಅನ್ನೋದು ಕುತೂಹಲ ಮೂಡಿಸಿದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ವಾರ್ ಮುಂದುವರೆದಿದೆ. ಹೈದರಾಬಾದ್ನ ರಜಾಕರು ಕಲ್ಯಾಣ ಕರ್ನಾಟಕ ಭಾಗದ ಜನರನ್ನ ಹಿಂಸಿಸಿದ ರೀತಿ ಈಗ ಕಲಬುರಗಿಯ ನಿಜಾಮ್ ಪ್ರಿಯಾಂಕ್ ಖರ್ಗೆ ಅಂತ ಬಿಜೆಪಿ ಪೋಸ್ಟ್ ಮಾಡಿದೆ. ಸಚಿನ್ ಗುತ್ತಿಗೆದಾರ ಅಂತ ನಾವು ಯಾವತ್ತೂ ಹೇಳ್ಕೊಂಡಿಲ್ಲ ಅಂತ ಬಾಲ್ಕಿ ಕಟ್ಟಿತುರಗಾಂವ್ ಗ್ರಾಮದಲ್ಲಿ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ದಾರೆ. ರಾಜ್ಯ ಸರ್ಕಾರದಿಂದ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನ ನಡೀತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಸಚಿನ್ ಹುಟ್ಟೇ ಇಲ್ಲ ಎಂಬಂತೆ ಹುಟ್ಟಾಕಿ ಬಿಡ್ತಾರೆ ಎಂಬ ಭಯ ಕಾಡ್ತಾ ಇದೆ ಅಂತ ಸಚಿನ್ ಸಹೋದರಿ ಸುರೇಖಾ ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಉಳಿದಿಲ್ಲ. ಕೇಂದ್ರದಿಂದ ಪ್ರಕರಣದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಧಾನಿ ಮೋದಿಗೂ ಈ ಕುರಿತು ಪತ್ರ ಬರೆಯಲು ಪ್ರಯತ್ನಿಸುತ್ತೇವೆ ಎಂದಿದ್ದಾರೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ನಿನ್ನೆ ವಿವಿಧ ಸಂಘಟನೆಯ ಸದಸ್ಯರು ಕೆಆರ್ಎಸ್ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಎಂದು ಸ್ಟಿಕ್ಕರ್ ಅನ್ನ ಅಂಟಿಸಿ ಬಂದಿದ್ರು. ಆದರೆ ರಾತ್ರೋರಾತ್ರಿ ಪ್ರಿನ್ಸೆಸ್ ರಸ್ತೆ ಸ್ಟಿಕ್ಕರ್ ತೆರವು ಮಾಡಲಾಗಿದೆ. ಮೈಸೂರಿನಲ್ಲಿ ಪ್ರಿನ್ಸೆಸ್ ರಸ್ತೆ ಸ್ಟಿಕ್ಕರ್ ತೆರವು ಮಾಡಿದ್ದು ಯಾರು ಎಂಬ ಪ್ರಶ್ನೆ ಮೂಡಿದೆ. ನಿನ್ನೆ ಪೂಜೆ ಮಾಡಿದ್ದ ಹೂ ಹಾಗೂ ಅರಿಶಿನ ಕುಂಕುಮ ಮಾತ್ರ ಪತ್ತೆಯಾಗಿದೆ. ಅಧಿಕಾರಿಗಳು ತೆಗೆಸಿದ್ರಾ ಅಥವಾ ಪೊಲೀಸರು ತೆಗೆಸಿದ್ರಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ರಾಜ್ಯ ಬಿಜೆಪಿ ವಿದ್ಯಮಾನಗಳ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ವಿಜೇಂದ್ರ ಸಮಾಲೋಚನೆ ನಡೆಸಿದ್ದಾರೆ. ಅಧ್ಯಕ್ಷ ಗಾದಿಗೇರಿದ 1 ವರ್ಷದ ಕೆಲಸಗಳನ್ನು ಅಮಿತ್ ಶಾ ಮುಂದಿಟ್ಟಿದ್ದಾರೆ. ಡಿಸೆಂಬರ್ 19ರಂದು ಬೆಳಗಾವಿಯಲ್ಲಿ ಸಿಟಿ ರವಿ ಬಂಧನ ವಿಚಾರಕ್ಕೆ ಮತ್ತೊಂದು ಹಂತದ ದೂರು ದಾಖಲಿಸಲು ಸಿಟಿ ರವಿ ಸಿದ್ಧತೆ ನಡೆಸಿದ್ದಾರೆ. ಪೊಲೀಸರು ನಡೆದುಕೊಂಡಂತಹ ರೀತಿ ಬಗ್ಗೆ ಶೀಘ್ರದಲ್ಲೇ ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಕೆ ಮಾಡಲಿದ್ದಾರೆ. ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳ ಹಿನ್ನೆಲೆ ಇಂದಿನಿಂದ ಜನವರಿ 8ರವರೆಗೆ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ನಡೆಸ್ತಾ ಇದೆ. ದಿನಕ್ಕೆ ತಲಾ 5 ಜಿಲ್ಲೆಗಳಂತೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದೆ. ಗೃಹ ಸಚಿವ ಅಮಿತ್ ಶಾ ಅವರಿಂದ ಅಂಬೇಡ್ಕರ್ ಅವರಿಗೆ ಅಪಮಾನ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ನಾಳೆ ಕೋಲಾರ ನಗರ ಬಂದ್ಗೆ ಕರೆ ಕೊಟ್ಟಿವೆ. ಬಂದ್ ಹಿನ್ನೆಲೆ ಅಂಗಡಿ ಮುಂಗಟ್ಟುಗಳು, ಹೋಟೆಲ್, ಆಟೋ ಸಂಚಾರ ಬಂದ್ ಆಗೋ ಸಾಧ್ಯತೆ ಇದೆ. ಮೆಟ್ರೋದಲ್ಲಿ ಯುವತಿಯರ ವಿಡಿಯೋ, ಫೋಟೋ ತೆಗಿತಾ ಇದ್ದ ಮಹೇಶ್ ಎಂಬಾತನನ್ನ ಸಿಬ್ಬಂದಿ ಜಯನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಾಮುಕನಿಗೆ ನಮ್ಮ ಮೆಟ್ರೋ ರೂಲ್ಸ್ ಪ್ರಕಾರ 5,000 ದಂಡ ಹಾಕಲಾಗಿದೆ. ರಾಜ್ಯದಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರು ಮೊಟ್ಟೆ ದರ ಏರಿಕೆಯಿಂದ ಪರದಾಡುವಂತಾಗಿದೆ. ವಿದ್ಯಾರ್ಥಿಗಳಿಗೆ ಮೊಟ್ಟೆ ಖರೀದಿಸಿ ಬೇಯಿಸಿ ನೀಡಲು ಖರ್ಚಾಗ್ತಾ ಇದೆ. 3-4 ತಿಂಗಳಿಂದ ಒಂದು ಮೊಟ್ಟೆಯ ದರ 6 ರೂಪಾಯಿಗಿಂತ ಹೆಚ್ಚಾಗಿದೆ. ಡ್ಯೂಟಿ ಬದಲಿಸಿದ್ದಕ್ಕೆ ಬೆಳಗಾವಿಯ ಉದ್ಯಮ ಭಾಗ ಠಾಣೆಯಲ್ಲಿ ಆತ್ಮಹತ್ಯೆ ಹೈಡ್ರಾಮಾ ನಡೆದಿದೆ. 2 ದಿನ ರಜೆ ಹೋಗಿ ಬಂದಿದ್ದಕ್ಕೆ ಪಿಐ ಡ್ಯೂಟಿ ಬದಲಿಸಿದ್ರು. ಠಾಣೆಯಲ್ಲಿನ ಹೈಡ್ರಾಮಾದ ಬಗ್ಗೆ ಕಮಿಷನರ್ಗೆ ಮಾಹಿತಿ ನೀಡಲಾಗಿದೆ. ಇಸ್ರೇಲ್ ಹಮಾಸ್ ಬಂಡುಕೋರರ ನಡುವೆ ಸಮರ ಮುಂದುವರೆದಿದೆ. ಗಾಜಾದಲ್ಲಿ ಇಸ್ರೇಲ್ ಸೇನೆ ನಡೆಸಿದ ದಾಳಿಯಲ್ಲಿ 12 ಜನ ಮೃತಪಟ್ಟಿದ್ದಾರೆ. ವಸತಿ ಪ್ರದೇಶದಲ್ಲಿ ಅಡಗಿರುವ ಉಗ್ರರ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಮೈಸೂರಿನ ನಾಗರಹೊಳೆ ಸಫಾರಿ ವೇಳೆ ಹುಲಿಗಳ ದರ್ಶನವಾಗಿದೆ. ಕಬಿನಿಯ ಹಿನ್ನೀರು ವಲಯದಲ್ಲಿ ತಾಯಿ ಹುಲಿ ಜೊತೆ ಮರಿಗಳು ನೀರು ಕುಡಿಯಲು ಆಗಮಿಸಿದ್ದು ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.